ಸೂತಕ ಪಾತಕ. ಸೂತಕ ಹುಟ್ಟಿದ್ದು, ಪಾತಕ ಸತ್ತಿದ್ದು. ವೃದ್ಧಿ ಬರುತ್ತಲ್ಲ, ಅದಕ್ಕೆ ಹೇಳ್ತಾರೆ. ಸೂತಕ ಪಾತಕದ ಅರ್ಥ ಜಿಗುಪ್ಸೆ, ಅಶುದ್ಧತೆ. ಅಂದರೆ ಯಾವುದೇ ಜೀವಿ ಹುಟ್ಟಿದಾಗ ಅಥವಾ ಸತ್ತಾಗ ಒಳಗೆ ಮತ್ತು ಹೊರಗೆ ಜಿಗುಪ್ಸೆ ಅಥವಾ ಬೇಸರ, ದುಃಖ, ಅಶುದ್ಧ ಅಥವಾ ಸಂತೋಷ. ಮಕ್ಕಳು ಹುಟ್ಟಿತು ಅಂತಂದರೆ ಸಂತೋಷ ಆಗ್ತಾ ಇರುತ್ತೆ. ಯಾರು ಸತ್ರು ಮನೆಯಲ್ಲಿ ಅಂತಂದರೆ ದುಃಖ ಆಗ್ತಿರುತ್ತೆ, ಬೇಸರ ಆಗ್ತಿರುತ್ತೆ. ಅದೆಲ್ಲ ಏನಿರುತ್ತೆ ಅದಕ್ಕೆ ಸೂತಕ ಅಂತ ಹೇಳ್ತಾರೆ. ವೃದ್ಧಿವಂತು ಅಂತ ಹೇಳ್ತಾರೆ. ಎಲ್ಲಿವರೆಗೆ? ಅದಕ್ಕೆ ಮಹಾರಾಜರಿಗೆ ಹಾರ ಕೊಡ್ಬೇಕಾರ ನಿಮ್ಮ ಕಣ್ಣಾಗ ನೀರಿತ್ತು, ಆಹಾರ ತಗೊಳ್ಳಲ್ಲ. ಯಾಕೆಂದರೆ ನಿಮ್ಗೆ ದುಃಖ ಆಗ್ತಿದೆ. ನಿಮ್ಗೆ ಯಾವ ವಿಷಯಕ್ಕೆ ದುಃಖ ಆಗ್ತಿದೆ? ನಿಮ್ಗೆ ಸಂತೋಷ ಆಗ್ತಿದೆಯೋ ದುಃಖ ಆಗ್ತಿದೆಯೋ ಹೆಂಗೆ ಗೊತ್ತಾಗೋದು? ಒಟ್ಟಿನಲ್ಲಿ ಕಣ್ಣಾಗ ನೀರು ಹಾಕೋ. ಆಹಾರ ಕೊಡೋ ಮುಂದೆ ಕಣ್ಣಾಗ ನೀರು ಹಾಕೋದಿಲ್ಲ. ಪಡ್ಗಾನ್ ಮಾಡಿ ಒಳಗೆ ಕರ್ಕೊಂಬಂದ್ರಿ, ಏನಾಯಿತು ಎದ್ದು ಬಿಟ್ಟರು. ಒಂಚೂರು ಏನೋ ತಪ್ಪಾಯ್ತಿಲ್ಲ, ಮಹಾರಾಜಿ ನಿನ್ನ ಹತ್ರ ಆಹಾರ ತೊಗೊಳ್ಳಲ್ಲ ನಾನು ಬಿಟ್ಟು, ಏನೋ ಉಗುರು ಬಣ್ಣ ಕಾಣಿಸ್ತು, ಏನೋ ಕಾಣಿಸ್ತು, ನೀ ದೂರ ಸರಿ ಅಂದರು. ಅಳಕ್ಷರು ಮಾಡಿದ್ರಿಂದ ಅವ್ರ ಅಂತರಾಯ ಮಾಡ್ಕೋಬಹುದು, ಕೈ ಬಿಟ್ಟು ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಅಳಬಾರ್ದು ಆಹಾರ ಸಮಯದಲ್ಲಿ. ಅಳೋದು ಕೂಡ ಸೂತಕ ಇದೆ. ಅದಕ್ಕೋಸ್ಕರ ಸತ್ತಾಗ ಅಳೂರು ಆಗ್ತೈತೆ, ಇದರಲ್ಲಿ ಸಂತೋಷ ಆಗ್ತಿರುತ್ತೆ. ಮತ್ತು ಆಸ್ಪತ್ರೆಗೆ ಇದಕ್ಕೆಲ್ಲ ಹೋಗಿ ಬಂದಿರ್ತೀವಿ, ಮಾಡಿರ್ತೀವಿ. ಅದರಿಂದ ಏನಾಗುತ್ತೆ? ಹರ್ಷ ವಿಷಾದ ಮನಸ್ಸಿನಲ್ಲಿರೋದ್ರಿಂದ ಅದೇ ಸೂತಕ ಇದೆ. ಜೀವು ಎಲ್ಲಿಂದ ಬಂತು? ಅದು ನರಕಗತಿಯಿಂದ ಅಥವಾ ತಿರಿಂಚುಗತಿಯಿಂದ, ಹಂದಿಯ ಪರ್ಯಾಯದಿಂದ ಅಥವಾ ನೀಚ ಕುಲದಿಂದ ಪರ್ಯಾಯದಿಂದ ಬಂದು ಅಥವಾ ಸತ್ತ ನಂತರ ಎಲ್ಲಿಗೆ ಹೋಯಿತು ಎಂಬ ತಿಳಿವಳಿಕೆ ನಮಗೆ ಇರಬೇಕು. ಅದು ಎಲ್ಲಿಂದ ಬಂತು ಅಂತ, ನರಗತಿಯಿಂದ ಬಂತ, ದೇವಗತಿಯಿಂದ ಬಂತ, ಮನುಷ್ಯ ಬಂತ, ಇಲ್ಲ ಪ್ರಾಣಿಯಿಂದ ಮನುಷ್ಯ ಆಯಿತಾ, ಏನಾಯಿತು ನಮಗೇನು ಗೊತ್ತು? ಗೊತ್ತಿಲ್ಲ. ಆದ್ದರಿಂದ ಆಗಮದ ಪ್ರಕಾರ ಜನನದ ಸೂತಕ ಅಥವಾ ವೃದ್ಧಿ ಮತ್ತು ಸಾವಿನ ಪಾತಕ ರೂಪ ಸೂತಕವನ್ನು ಪಾಲಿಸಲೇಬೇಕು. ಸೂತಕದ ವಿಧಗಳು. ಸೂತಕವನ್ನು 2 ವಿಧಗಳಾಗಿ ಪರಿಗಣಿಸ್ತಾರೆ. ಇದನ್ನು ಜನನದ ಸೂತಕ ಅಥವಾ ವೃದ್ಧಿ ಮತ್ತು ಸಾವಿನ ಸೂತಕ. ಸಾವಿಂದು ಸೂತಕ ಆಗುತ್ತೆ, ಹುಟ್ಟಿದ್ದು ವೃದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಪ್ರಸ್ತುತ ಇಂದು ಜನರು ಸೂತಕ ಇತ್ಯಾದಿಗಳಿಗೆ ಯಾವುದೇ ಪ್ರಾಮುಖ್ಯತೆ ನೀಡ್ತಾ ಇಲ್ಲ. ಇವೆಲ್ಲ ವಿಜ್ಞಾನ 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 ಅಂತ ಅಂದ್ಕೊಂಡು ಇದ್ಯಾವುದೂ ಪಾಳಿ ನಂಬಕ್ಕೆ ತಯಾರಿಲ್ಲ. ಇವತ್ತು ಪಾಳಿ ಪಾಲ್ಸಕ್ಕೆ ತಯಾರಿಲ್ಲ ಜನಗಳು, ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಇನ್ನು ಕೆಲವರು ಕಡಿಮೆ ಒಪ್ತಾರೆ, ಒಂದು ಸ್ವಲ್ಪ ಒಪ್ಕೋತಾರೆ, ಒಂದು ಸ್ವಲ್ಪ ಒಪ್ಕೊಳ್ಳಲ್ಲ. ಇನ್ನು ಕೆಲವರು ಹೆಚ್ಚು ಒಪ್ಕೋತಾರೆ. ಎಲ್ಲರೂ ಅವರವರ ಇಚ್ಛೆಯಂತೆ ಮಾಡ್ತಾ ಇದ್ದಾರೆ. ಜಿನವಾಣಿಯ ಮಾತು ಯಾರೂ ಕೇಳ್ತಾ ಇಲ್ಲ. ಇನ್ನು ಕೆಲವರು 3 ದಿನಗಳ ಸೂತಕದ ನಂತರ ದೇವಾಲಯವನ್ನು ಪ್ರವೇಶಿಸುತ್ತಾರೆ. 3 ದಿನ ಸೂತಕ ಪಾಲಿಸ್ತಾರೆ, 4ನೇ ದಿನ ಬಸ್ತಿ ಒಳಗೆ ಬಂದು ಬಿಡ್ತಾರೆ. ಇನ್ನು ಕೆಲವು ಜನರು ವೇದಿ, ಮೂರ್ತಿಯ ವೇದಿಯನ್ನು ಮುಟ್ಟುಬಿಡ್ತಾರೆ. ಅನೇಕ ಜನರು ಪ್ರದಕ್ಷಿಣೆ ಹಾಕ್ತಾರೆ. ಇನ್ನು ಅನೇಕರು ಬೇರೆಯವರ ಕೈಯಿಂದ ಗಂಧೋದಕ ಹಾಕ್ಕೊಳ್ತಾರೆ. ದೇವಾಲಯ ವಸ್ತುಗಳನ್ನು ಮುಟ್ಟುತ್ತಿದ್ದಾರೆ. ಮತ್ತು ಕೆಲವರು ಚಾಪೆ, ಜಪಮಾಲೆ ಇತ್ಯಾದಿಗಳನ್ನು ಮುಟ್ಟುತ್ತಿದ್ದಾರೆ. ಕೆಲವರು ಅಂತ್ಯಕ್ರಿಯೆಯ ನಂತರ ಸ್ನಾನವಾದ ಮೇಲೆ ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಸತ್ತೋರು ಅವ್ರಿಗೆ ಸ್ಮಶಾನಕ್ಕೆ ಹೋಗಿ ಬಂದ ಮೇಲೆ 24 ತಾಸು ಬರೋಕ್ಕಾಗಲ್ಲ. ನಿಮಗೇನೂ ಪರಿಚಯ ಇಲ್ಲ, ಅಂದರೆ ಸಂಬಂಧ ಏನೂ ಇಲ್ಲ, ಹಾಗೆ ನೋಡ್ಕೊಂಬರಕ್ಕೆ ಹೋದ್ರಿ. ಗೆಳ್ತೀನೋ ಅವರೋ ಇವರೋ ಅಕ್ಕಪಕ್ಕದ ಮನೆಯವರು ಪರಿಚಯದವರು ಅಂತ ಹೋಗಿದ್ರಿ. ಹೋಗಿ ಬಂದಮೇಲೆ ಅವ್ರು ಹೋಗಿ ಬಂದ್ರಿ ಅಲ್ಲಿ ಜಾಗಕ್ಕೆ ಅಂತಂದರೆ 24 ತಾಸು ಇರಬೇಕು. ಆದರೆ ಸ್ನಾನ ಮಾಡಿಸಿದ ಬಸ್ತಿ ಒಳಗಡೆ ಬಂದುಬಿಡ್ತಾ ಇದ್ದಾರೆ. ಮತ್ತು ಕೆಲವರಂತೂ 13ನೇ ದಿನಕ್ಕೆ ಮಾಡಬೇಕಾದ ಕಾರ್ಯವನ್ನು 3ನೇ ದಿನಕ್ಕೆ ಮಾಡ್ತಾ ಇದ್ದಾರೆ. 13ನೇ ದಿನದ ಕ್ರಿಯಾನ 3ನೇ ದಿನಕ್ಕೆ ಮಾಡ್ತಿದ್ದಾರೆ. 1-2 ದಿನಗಳಲ್ಲಿ ಬೂದಿ ತುಂಬ್ತಾ ಇದ್ದಾರೆ. ಆಗಬಾರ್ದ ಎಲ್ಲ ಕಾರ್ಯಗಳು ಆಗ್ತಿದೆ. ಹೀಗೆ ಆಗದಂತೆ ನೋಡಿಕೊಳ್ಳಲು ಶಾಸ್ತ್ರಗಳೇ ಹೇರುವಂತೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿದರೆ ಈ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬಹುದು ಅಂತ ಹೇಳ್ತಾರೆ. 2ನೇದಾಗಿ, ವರ್ತಮಾನ ಕಾಲದಲ್ಲಿ ಅನೇಕ ಜನರು ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನ ಹೊಂದಿದೆ. ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಥರ ಅಭಿಪ್ರಾಯ ಇದೆ. ಇದು ಸೂತಕ ಅಲ್ಲ. ಇದರಿಂದ ಗೃಹಸ್ಥರು ಶ್ರಾವಕರು ಆತಂಕಕ್ಕೆ ಒಳಗಾಗುತ್ತಿದ್ದು ಇಕ್ಕಟ್ಟಿಗೆ
ಸಿಲುಕ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಸೂತ್ಕ ಬರಬಾರ್ದು, ಇನ್ನೊಬ್ರು ಹೇಳ್ತಾರೆ ಏನಾಗಲ್ಲ ನಡಿ. ಅವಾಗ ಪಾಪ ಎಲ್ರಿಗೂ ತಿಳಿದಿರಲ್ಲ, ತಿಳಿದಲೇ ಇದ್ದವ್ರಿಗೆ ಪಾಪ ಸಂಕಟ ಆಗುತ್ತೆ, ಹೋಗಬೇಕು ಹೋಗಬಾರ್ದು ಚಿಂತೆ ಬರುತ್ತೆ, ಶಂಕ ಆಗುತ್ತೆ. ಆ ಹಳೆ ಸಂಪ್ರದಾಯವೇ ಸರಿಯಾಗಿದೆ. ಸಾವಿಗೆ ಸಂಬಂಧಿಸಿದ ಸೂತಕದಲ್ಲಿ ಪಾತಕ ಅಂದರೆ ಸಾವಿನದ್ದೆಲ್ಲ ಪಾತಕ ಅಂತ ಹೇಳ್ತಾರೆ. ಅನೇಕ ಭಿನ್ನಾಭಿಪ್ರಾಯಗಳು ಕಂಡುಬರ್ತದೆ. ಹುಟ್ಟಿನ ಸೂತಕದ ವೃದ್ಧಿ ಇತ್ಯಾದಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಕಡಿಮೆ ಇವೆ. ಕೆಲವು ಸೂತಕ ವೃದ್ಧಿ ಪಾತಕವನ್ನು 7 ತಲೆಮಾರುಗಳವರೆಗೆ ಪಾಲಿಸುತ್ತಾರೆ. ಕೆಲವರು 9 ತಲೆಮಾರುಗಳವರೆಗೆ ಮತ್ತು ಕೆಲವರು 10 ತಲೆಮಾರುಗಳವರೆಗೆ ಪಾಲಿಸ್ತಾರೆ. ಹಾಗೆ ಹಿಂದಿನ ಸಂಪ್ರದಾಯದ ಪ್ರಕಾರ ಇದನ್ನು 7 ತಲೆಮಾರುಗಳವರೆಗೆ ಪರಿಗಣಿಸಲಾಗಿದೆ. ಆತ್ಮಹತ್ಯೆ ಸೂತಕವನ್ನು 7 ತಲೆಮಾರುಗಳವರೆಗೆ 6 ತಿಂಗಳ ಕಾಲ ಸಂಪ್ರದಾಯವಾಗಿ ಅವಶ್ಯವಾಗಿ ಪಾಲಿಸ. ಮನೇಲಿ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ 7 ತಲೆಮಾರುವರೆಗೆ 6 ತಿಂಗಳು ಸೂತಕ ಆಗುತ್ತೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ಹಾಗೆ ಸತ್ತರೆ, ರೋಗ ಬಂದು ಆಕ್ಸಿಡೆಂಟು ಅದು ಇದು ಎಲ್ಲ ಸತ್ತರೆ ಅಲ್ಲ. ಮನೆಯಲ್ಲಿ ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಮನೆಯಲ್ಲಿ ಎಲ್ರಿಗೂ ಎಷ್ಟು ದಿನ ಸೂತಕ ಬರುತ್ತೆ? 6 ತಿಂಗಳು. ಅದು 6 ತಿಂಗಳು ಹೆಂಗ್ರಿ? 6 ತಿಂಗಳು ಹೆಂಗೆಲ್ಲ ಆತ್ಮಹತ್ಯೆ ಮಹಾಪಾಪ ಇದೆ. ಅದಕ್ಕೆ ಯಾರು ಆತ್ಮಹತ್ಯೆ ಮಾಡ್ಕೊಂತ ಮನೆಯಲ್ಲಿ ಎಲ್ಲರೂ ಏನಾರು ಒಂಥರ ಕಾರಣ ಇರ್ತಾರಲ್ವಾ. ಯಾರೋ ಬೈದಿರ್ತಾರೆ, ಯಾರೋ ಏನೋ ಅಂದಿರ್ತಾರೆ, ಯಾರೋ ಇಲ್ಲಾಂದರೆ ನೀನು ಯಾತಕ್ಕೂ ಲಾಯಕ್ಕಿಲ್ಲ, ನೀನು ದುಡಿಯಲ್ಲ, ನೀನು ಮಾಡಲ್ಲ, ಇಲ್ಲ ನೀನು ಸರಿ ಇಲ್ಲ, ಏನಾರು ಒಂದು ಅಂದಿರ್ತಾರೆ. ಯಾವುದೋ ಒಂದು ಮನಸ್ಸಿಗೆ ಚುಚ್ಚಿರುತ್ತೆ, ಬದುಕಬಾರ್ದು ಅನಿಸುತ್ತೆ, ಆವಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ಎಷ್ಟು ಜನಕ್ಕೆ ಬರುತ್ತೆ ಅಂತೇಳಿ 7 ತಲೆಮಾರುವರೆಗೆ ಎಲ್ಲ ಜನರಿಗೂ 6 ತಿಂಗಳು ಸೂತಕ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಜನರು ಇದರಲ್ಲಿ ಅನೇಕ ಸಂಪ್ರದಾಯಗಳನ್ನು ಪ್ರಾರಂಭಿಸಿದ್ದಾರೆ. ಇದು ಸೂತಕವಲ್ಲ, ಆತನು ಎಲ್ಲಿಯೋ ವಾಸವಾಗಿರಲಿ ಪರವಾಗಿಲ್ಲ, ಆದರೆ ಪ್ರತಿಯೊಬ್ಬರು 6 ತಿಂಗಳವರೆಗೆ 7 ತಲೆಮಾರಿನವರು ಸೂತಕವನ್ನು ಪಾಲಿಸಿದ. ಅವನು ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆದರೆ ಆತ್ಮಹತ್ಯೆ ಮಾಡಿಕೊಂಡ ಮನೆಗೆ ರಕ್ತ ಸಂಬಂಧ ಇತ್ತು ಅಂದರೆ ರಕ್ತ ಸಂಬಂಧ ಇದ್ದವರೆಲ್ಲರಿಗೂ ಕೂಡ 6 ತಿಂಗಳು ಸೂತಕ ಬರುತ್ತೆ. ಅಂತ್ಯಕ್ರಿಯೆಯನ್ನು ಪಾಲ್ಗೊಳ್ಳುವ ಅಥವಾ ಸಾವಿನ ಮನೆಯಲ್ಲಿ ಕುಳಿತುಕೊಳ್ಳುವ ಜನರು 1 ದಿನ ಸೂತಕವನ್ನು ಪಾಲಿಸಬೇಕು. ಏನು ಹೇಳ್ತಾರೆ? ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋರು ಅಂದರೆ ಹೋಗಲ್ಲಿ ಬರೋರು ಅಥವಾ ಸಾವಿನ ಮನೆಯಲ್ಲಿ ಕೂತ್ಕೊಂಡ್ಬಂದವರು ಅವ್ರಿಗೆ ಎಷ್ಟು ಗಂಟೆ ಇದೆ? 1 ದಿನ 24 ತಾಸು ಪಾಲಿಸಬೇಕು. ಆದರೆ ಕೆಲವೊಬ್ಬರು ರಾತ್ರಿ ಕಳೆದು ಹೋಗಿದೆ ಅಂತ ಹೇಳಿ 24 ಗಂಟೆ ಮುನ್ನನೇ ಜನರು ಧಾರ್ಮಿಕ ಕ್ರಿಯೆಗಳಿಗೆ ಅನುಮತಿ ನೀಡಲಾರಂಭಿಸ್ತಾರೆ. ಮಧ್ಯಾಹ್ನ 4 ಗಂಟೆಗಾಗಿತ್ತು, 4 ಗಂಟೆಗೆ ನೀವು ಹೋಗಿದ್ರಿ, ನಾಳೆ ನೀವು ನೀರು ಹಾಕ್ಕೊಂಡಿದ್ದೀರಲ್ಲ, ಮನೆಗೆ ಹೋಗಿ ಬರೋ ಹೊತ್ತಿಗೆ 6 ಗಂಟೆ ಆಯಿತು. ಹೆಣ್ಣ ತೊಗೊಂಡು ಹೋಗೋರ್ಗೂ ಅಲ್ಲೇ ಇದ್ದು ಬಂದ್ರಿ, 6 ಗಂಟೆಗೆ ಬಂದ್ರಿ, 6 ಗಂಟೆಗೆ ಬಂದು ಜಳಕ ಮಾಡಿ. ನೀವು ಜಳಕ ಮಾಡಿದ ಟೈಮಿಂದ ಜಳಕ ಮಾಡಿದ ಟೈಮ್ ಸಂಜೆ 6 ಗಂಟೆಗೆ ಜಳಕ ಮಾಡಿದ್ದೀರಾ, ಮನೆಗೆ ಬಂದು ನಾಳೆ ಸಂಜೆ 6 ಗಂಟೆವರೆಗೂ 24 ತಾಸು. ರಾತ್ರಿ ಕಳೆದರೆ ಮುಗಿದೋಗಲ್ಲ, ಪೂರಾ 24 ತಾಸು ಕಳಿಬೇಕು ಎಂದು ಪರಿಗಣನೆ. ಆದರೆ ಕೆಲವೊಬ್ಬರು ರಾತ್ರಿ ಕಳೆದು ಹೋಗಿದೆ ಎಂದು 24 ಗಂಟೆಗೆ ಮುಂಚೆಯೇ ಜನರು ಧಾರ್ಮಿಕ ಕಾರ್ಯಗಳಿಗೆ ಅನುಮತಿ ನೀಡಲಾರಂಭಿಸಿದ್ದಾರೆ. ಇದು ಸಂಪೂರ್ಣವಾಗಿ ಉಚಿತವಲ್ಲ, ತಪ್ಪಾಗಿದೆ, ಇದು ತಪ್ಪು, ಹಿಂಗೆ ಮಾಡಬಾರ್ದು. 24 ತಾಸು ಕಳಿಲೇಬೇಕು. ರಾತ್ರಿ 9 ಗಂಟೆಗೆ ಹೋಗಿದ್ದೀರಾ, ನೀರು ಹಾಕ್ಕೊಂಡು ಮನೆಗೆ ಹೋಗಿ ಬಂದ್ರಿ, 9 ಗಂಟೆಗೆ ಸ್ನಾನ ಮಾಡಿದ್ರಿ, ಮತ್ತು ನಾಳೆ 9 ಗಂಟೆಗೆ ಕಳಿಬೇಕು ಅಂದರೆ 9 ಗಂಟೆ ಮೇಲೆ ಬಸ್ಸಿಗೆ ಹೋಗೋ ಹಂಗೂ ಇಲ್ಲ. ಮತ್ತು ಇನ್ನು ನಾಡಿದ್ದೇ ನಿಮಗೆ ದರ್ಶನ, ಅದಕ್ಕೆ ಮುಂಚೆ ದರ್ಶನಕ್ಕೆ ಹೋಗ್ಬಾರ್ದು. ಮಧ್ಯಾಹ್ನ 12 ಗಂಟೆಗೆ ನೀರು ಹಾಕ್ಕೊಂಡ್ರಿ, ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ನಿಮಗೆ ವೃದ್ಧಿ ಇರುತ್ತೆ, ಸೂತಕ ಇರುತ್ತೆ ಅಂತ ಹೇಳ್ತೀರಿ. ಇದು ಸಂಪೂರ್ಣ. ಇದನ್ನು ಶಾಸ್ತ್ರಾನುಸಾರ ನೋಡಬೇಕಾದ್ರೆ 24 ಗಂಟೆಗಳವರೆಗೆ ಚಾಚು ತಪ್ಪದೆ ಪಾಲಿಸಬೇಕು. ಆತ್ಮಹತ್ಯೆ ಮಾಡಿಕೊಂಡಂಥವರ ಕುಟುಂಬದವರಿಗೂ 6 ತಿಂಗಳ ಮೊದಲು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಅವಕಾಶ ನೀಡುವುದು ಉಚಿತ ಅಲ್ಲ ಮತ್ತು ಸಂಪೂರ್ಣ ತಪ್ಪು. ಅಂತೆಯೇ 1 ಅಥವಾ 2 ದಿನದಲ್ಲಿ ಬೂದಿಯನ್ನು ತುಂಬುವುದು ಸೂಕ್ತ ಅಲ್ಲ. ಇವತ್ತು ಎಲ್ಲರೂ ತಮ್ಮ ಕೆಲಸಕ್ಕೆ ಹೋಗೋಕ್ಕೆ ತಡ ಆಗುತ್ತೆ ಹಾಗೆ ಹೀಗೆ ಅಂತೇಳಿ 2ನೇ ದಿನವೇ ಬೂದಿ ತುಂಬಿಬಿಡ್ತಾರೆ. ಏನು ಹೇಳ್ತಾರೆ? ಅದು ಸರಿಯಿಲ್ಲ. ಅಗ್ನಿಕಾಯಕಗಳ ಜೀವಿತಾವಧಿ 3 ದಿನ. ಅಗ್ನಿಕಾಯ ಬೆಂಕಿ ಉರಿಸ್ತೀವಿ, ಆ ಬೆಂಕಿ ತಾನಾಗೆ ಆರಬೇಕು ಅಂದರೆ 3 ದಿನ ಬೇಕಂತೆ. ನಾವು ನೀರು ಹಾಕಿ ಅದು ಹಾಕಿ ಏನೋ ಮಾಡೋದು ಬೇರೆ, ಆದರೆ ಅಗ್ನಿಕಾಯ ಜೀವದಿದ್ದು ಈಗ ಅಗ್ನಿ ಉರಿತಾ ಇದೆ, ಅದ್ರ ಮೇಲೆ ನೀರು ಚೆಲ್ಲಿದ್ವಿ ನಾವು, ನೀರಿಂದ ಅಗ್ನಿ ಹೊಡೆದಿರುತ್ತಲ್ಲ ಜೀವ, ಅವು
ಸತ್ತೋಗುತ್ತವೆ. ಪಾಪ ಅದಕ್ಕೆ ತಾನಾಗಿ ಬೂದಿ ಆಗಬೇಕಾದ ಆರಬೇಕು ಅಂತಂದರೆ, ಬೂದಿ ಆರಬೇಕಂದ್ರೆ 3 ದಿನ ಬೇಕು. ಆ 3 ದಿನ ಕಳೆಯೋದಕ್ಕೆ ಮುಂಚೆ ಅದನ್ನು ಅಸಂಖ್ಯಾತ ಅಗ್ನಿಕಾಯಿ ಜೀವನ ಕೊಂದ ಪಾಪ ಹತ್ತತ್ತೆ. ಅದಕ್ಕೆ ಮುಂಚೆ ಬೂದಿ ತುಂಬಿದ್ರೆ ಏನಾಗುತ್ತೆ? ಅಸಂಖ್ಯಾತ ಅಗ್ನಿಕಾಯ ಜೀವನ ಕೊಂದ ಪಾಪ ಬರುತ್ತೆ. ಅದಕ್ಕಾಗಿ 3 ದಿನಗಳ ನಂತರವೇ ಬೂದಿಗೆ ಅಗ್ನಿಕಾಯದ ಜೀವದ ಉತ್ಕೃಷ್ಟ ಆಯಸ್ಸು, ಹೆಚ್ಚು ಆಯಸ್ಸು ಅಂತಂದರೆ 3 ದಿನ, ಕಡಿಮೆ ಅಂದರೆ ಅಂತರ್ಮುಹೂರ್ತ 48 ನಿಮಿಷದೊಳಗೆ ಎಷ್ಟು ಬೇಕಾದ್ರೂ ಆಗ್ಬೋದು. ಅದು ಆಯಸ್ಸೇ ಅಷ್ಟಿರೋದು. ನೀನು ಅದು ಪೂರ ಆಯಸ್ಸು ಮುಗಿಯೋವರೆಗೂ ನೀನು ಅದನ್ನು ಮುಟ್ಟೋ ಹಾಗಿಲ್ಲ, ಒಲೆನ ಆರಿಸ್ಬಾರ್ದು. ಅಡಚಣೆ ಏನಾದರೂ ಬಂದರೆ ಬೂದಿಯನ್ನು ಬೇಗ ತುಂಬಿಕೊಳ್ಳೋದ್ರಿಂದ 1 ದಿನ ತಡ ಮಾಡಿ 4 ಅಥವಾ 5ನೇ ದಿನ ತುಂಬಿ. ಅಡಚಣೆ ಇದೆ ಅಂದರೆ 3 ದಿನ ಬಿಡಿ, 4, 5ನೇ ದಿನ ತುಂಬಿ, ಮೊದಲು ತುಂಬಬೇಡಿ. ಆದರೆ ಅದನ್ನು 3 ದಿನಗಳ ಮೊದಲು ತುಂಬಬಾರ್ದು. 13ನೇ ದಿನದ ಕಾರ್ಯವನ್ನು 13ನೇ ದಿನವೇ ಮಾಡ್ತಿದ್ದಾರೆ. ಇದು ಸಹ ಸೂಕ್ತವಲ್ಲ. ಇದನ್ನು 14ನೇ ದಿನ ಅಥವಾ ನಂತರವೇ ಕೆಲಸ ಮಾಡಿ. 13ನೇ ದಿನ ನೀವು ಇದನ್ನು ಮನೆ ಶುದ್ಧಿ ಮಾಡ್ಕೋತೀರ. ಆದರೆ 14ನೇ ದಿನ ಬಸ್ತಿಗೆ ಬರ್ಬೋದು, 13ನೇ ದಿನ ಬರೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇತ್ಯಾದಿ ಸೂತಕ ಪಾತಕಗಳಲ್ಲಿ ಇಂತಹ ಅನೇಕ ಸಂಪ್ರದಾಯಗಳು ಪ್ರಚಲಿತವಾಗಿದೆ. ಅದು ಸಂಪೂರ್ಣವಾಗಿ ಉಚಿತವಲ್ಲ, ಇದು ಸರಿಯಲ್ಲ, ಮಾಡಬಾರ್ದು. ಹೀಗೆ ಈಗಿನ ಕಾಲದಲ್ಲಿ ಮನೆಯಲ್ಲಿ ಹುಟ್ಟು ಸಾವುಗಳಾದರೆ ಮಾತ್ರ ಸೂತಕ ಪಾತಕ ಹತ್ತತ್ತೆ. ಹೊರಗಡೆ ಆಸ್ಪತ್ರೆಯಲ್ಲೋ ಎಲ್ಲೋ ಸತ್ರು ಅಂತಂದರೆ ಸೂತಕ ಪಾತಕ ಹತ್ತಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಮಂದಿ ಮಾಡ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ. ಮಾಡ್ದಲೇ ಕೊಡೋಕ್ಕೆ ಬರಲ್ಲ, ಯಾರೋ ಮಾಡ್ತಿದ್ದಾರೆ. ಹಾಗೆ ಅದಕ್ಕೆ ಯಾರೋ ಮಾಡುತ್ತಾರೆ, ಅದಕ್ಕೆ ಹೇಳ್ತಿದ್ದಾರೆ. ಆಚಾರ್ಯಗಳು ಹೇಳೋದೇನೆಂದರೆ, ಅದರ ಜೊತೆ ಸಂಬಂಧವಿದ್ದರೆ, ಆ ಜೀವದ ಜೊತೆ ನಿನಗೆ ಸಂಬಂಧ ಇತ್ತು ಅಂದರೆ ಆ ನಿಟ್ಟಿನ ದುಃಖ ಆಗಿರ್ಬೋದು. ಅಯ್ಯೋ ಮನುಷ್ಯ ಹೆಂಗಿದ್ದ, ಅದಕ್ಕಾಯ್ತಲ್ಲ, ಯಾಕಾಯ್ತು, ಏನಾಯಿತು, ಮನಸ್ಸು ವಿಚಾರ ಬರುತ್ತೆ, ದುಃಖ ಆಗುತ್ತೆ. ಆ ಕಾರಣಕ್ಕಾಗಿ ಯಾರಾದರೂ ಮನೆಯಲ್ಲಿ ಅಥವಾ ಹೊರಗೆ ಜನಿಸಿದ್ರು, ಅವ್ರು ಮನೇಲಿ ಜನಿಸ್ಲಿ, ಹೊರಗೆ ಜನಿಸ್ಲಿ, ಮನೇಲಿ ಸಾಯಲಿ ಅಥವಾ ಹೊರಗಡೆ ಸಾಯಲಿ, ಸತ್ತ ಮೇಲೆ ಅದಕ್ಕೆ ಸಂಬಂಧಿತ ಸೂತಕ ಪಾತಕ ಹತ್ತತ್ತೆ. ಅದನ್ನು ಪಾಲಿಸಬೇಕು. ಹಿಂದಿನ ಸಂಪ್ರದಾಯ ಆಗಮದ ಪ್ರಕಾರ ಜನನ ಸೂತಕ ಮತ್ತು ಮರಣದ ಪಾತಕವನ್ನು ಸಂಪೂರ್ಣವಾಗಿ ಪಾಲಿಸಬೇಕೆಂಬುದು ಜಿನೇಂದ್ರ ದೇವ ಜಿನಗುರುಗಳ ಆದೇಶ. ಜಿನವಾಣಿರು ಹಾಗೆ, ಜಿನೇಂದ್ರ ಭಗವಂತರು ಹಾಗೆ ಹೇಳಿದೆ, ಜಿನಗುರುಗಳು ಕೂಡ ಅದೇ ಥರ ಹೇಳ್ತೇವೆ. ಸೂತಕವನ್ನು ಸಂಪೂರ್ಣವಾಗಿ ಪಾಲಿಸದಿರುವವರು ಮಹಾಪಾಪ ಬಂಧ ಮಾಡ್ಕೊಳ್ತಾರೆ. ಯಾರು ಸರಿಯಾಗಿ ಅದನ್ನು ಪಾಲನೆ ಮಾಡಲ್ಲ ಅವ್ರಿಗೇನಾಗುತ್ತೆ? ಪಾಪ ಬಂಧ ಆಗುತ್ತೆ. ಇದನ್ನು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಈಗಲೂ ಅನುಭವಿಸ್ಬೇಕಾಗತ್ತೆ, ಭವಿಷ್ಯದಲ್ಲೂ ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ಬಡತನ ಬರುತ್ತೆ, ರೋಗಗಳು ಬರುತ್ತೆ, ಅಪಘಾತಗಳಾಗತ್ವೆ. ಯಾತಕ್ಕೆ? ಸೂತಕಗಳ ಪಾಲಿಸಲ್ಲ. ಮಂದಿರದಲ್ಲೆಲ್ಲ ಹೋಗಿ ಎಲ್ಲರನ್ನೂ ಮುಟ್ಕೊಂಡು ಬಂದುಬಿಡ್ತೀವಿ, ಧರ್ಮಸ್ಥಾನವನ್ನು ಅಶುದ್ಧಿ ಮಾಡ್ತೀವಿ. ಈ ಎಲ್ಲ ಪಾಪದಿನಾಗುತ್ತೆ, ಬಡತನ ಬರುತ್ತೆ, ರೋಗ ಬರುತ್ತೆ, ಅಪಘಾತಗಳಾಗತ್ತೆ, ಎಲ್ಲ ಮನೆಗಳು ಒಡೆದು ಹೋಗುತ್ತೆ, ಗಂಡ ಹೆಂಡತಿ ಸಂಬಂಧ ಇದ್ದಾಗುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ, ಏನೇನೇನೇನಾಗತ್ತೆ. ಎಲ್ಲ ಮಾಡಬಾರ್ದು. ಸೂತಕ ಪಾತಕ ಸಂಪೂರ್ಣವಾಗಿ ಪಾಲಿಸಿದವರನ್ನು ನಾವು ನೋಡಿದ್ದೇವೆ. ಅವರು ಬಡವರಾಗಿದ್ದಾರೆ, ಅನೇಕ ರೋಗಗಳು ಬರೆಸಿದೆ, ಅನೇಕ ಅಪಘಾತಗಳು ಸಂಭವಿಸಿದೆ, ಹಲವಾರು ರೀತಿಯ ಸಮಸ್ಯೆಗಳು, ಬಿಕ್ಕಟ್ಟುಗಳು ಬಂದಿವೆ ಮತ್ತು ಭವಿಷ್ಯದಲ್ಲಿ ದುರ್ಗತಿಗೆ ಹೋಗ್ತಾರೆ. ಅವರು ನರಕಗತಿ, ತಿರ್ಯಂಚಗತಿ, ದುರ್ಗತಿ ಇದೆ. ಮನುಷ್ಯಗತಿ ಮತ್ತು ದೇವಗತಿ ಒಳ್ಳೆ ಗತಿ ಇದೆ. ಇದನ್ನು ಧರ್ಮ ಪಾಲನೆ ಮಾಡಿದರು, ಇಲ್ಲಾಂದರೆ ಇಲ್ಲೂ ಸುಖ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಸೂತಕ ಪಾತಕ, ಅಶುದ್ಧಿ ಇತ್ಯಾದಿಗಳನ್ನು ಸರಿಯಾಗಿ ಪಾಲಿಸದ ಕಾರಣ ಅಥವಾ ಅವನ್ನು ಸಂಪೂರ್ಣವಾಗಿ ಮರೆ ಮಾಡುವುದರಿಂದ ಎಲ್ಲ ದೇವಾಲಯಗಳ, ಅತಿಶಯಗಳ, ಕ್ಷೇತ್ರಗಳ, ಸಿದ್ಧ ಕ್ಷೇತ್ರಗಳ ಮಹಿಮೆ, ಅತಿಶಯ ಪ್ರಭಾವ ಇತ್ಯಾದಿ ಎಲ್ಲ ಅನೇಕ ಚಮತ್ಕಾರನೇ ಇಲ್ಲ, ಶಕ್ತಿನೇ ಇಲ್ಲ. ಬಸ್ತಿಗೆ ಹೋಗಿ ಬಂದರೂ ನೆಮ್ಮದಿನೇ ಇಲ್ಲ. ಮಂದಿರಕ್ಕೆ ಹೋಗಿ ಬರ್ತೀವಿ, ಪೂಜೆ ಮುಗಿಸ್ಕೊಂಡ್ಬರ್ತೀವಿ, ಎಲ್ಲ ಮಾಡಿ ಅದು ಮನಸ್ಸಿಗೆ ಸಂಬಂಧ. ಯಾಕೆಂದರೆ ಅಂಥವ್ರು ಬಂದು ಶುದ್ಧಿ ಮಾಡಿ ಹೊಟ್ಟೋಗಿರ್ತಾರಲ್ಲ, ಅದರ ಪ್ರಭಾವದಿಂದ. ಆದ್ದರಿಂದ ಹಿಂದಿನ ಸಂಪ್ರದಾಯ ಆಗಮನಾನುಸಾರ ಸೂತಕವನ್ನು ಸಂಪೂರ್ಣವಾಗಿ ಪಾಲಿಸಲೇಬೇಕು. ಇದರಿಂದ ವರ್ತಮಾನದ ಜೀವನ ಸುಖಮಯವಾಗುತ್ತೆ, ಅಲ್ಲದೆ ಭವಿಷ್ಯನೂ ಸುಂದರವಾಗಿರುತ್ತೆ.
ಆಚಾರ್ಯಶ್ರೀಗಳು ಹೇಳುವುದೇನೆಂದರೆ, ಷೇರುಪೇಟೆ ಚೆನ್ನಾಗಿ ನಡೆಯುತ್ತಿದ್ದಾಗ ಮನೆಯವರೆಲ್ಲರೂ ಆ ಹಣವನ್ನು ಬಳಸ್ತಾರೆ. ಈಗ ಸೂತಕ ಸಮಯದಲ್ಲಿ ನಾವು ಬೇರೆ ಅವರು ಬೇರೆ ಅಂತ ಹೇಳ್ತಾರೆ. ಅವನು ಪಾಪ ಮಾಡಿ ದುಡ್ಕೊಂಬರಲಿ, ಅವನು ತಂದು ದುಡ್ಡು ಕೊಟ್ಟಲ್ಲಿ ಮಜಾ ಮಾಡ್ತೀವಿ, ಯಾತ್ರೆ ಮಾಡ್ಕೊಂಬರ್ತೀವಿ, ಬೇಕಾದ ತಂದ್ಕೋತೀವಿ, ಒಡವೆ ಮಾಡಿಸ್ಕೋತೀವಿ, ಮನೆ ಕಟ್ಕೋತೀವಿ, ಎಲ್ಲ ಮಾಡ್ತೀವಿ. ಅವ್ನು ಹೆಂಗೆ ದುಡಿತಿದ್ದಾನೆ ಕೇಳಿ. ಅಕಸ್ಮಾತ್ ಗೊತ್ತಾದರೂ ಒಂದೆರಡು ಸಲ ಹೇಳ್ತೀವಿ ಹಿಂಗೆ ಮಾಡಬಾರ್ದು ಅಂತ ಹೇಳಿ, ಆಮೇಲೆ ಬಿಟ್ಬಿಡ್ತೀವಿ. ಅವ್ನು ಮಾಡಿದ್ದನ್ನು ನಾವು ಉಪಯೋಗ ಮಾಡ್ತೀವಿ. ಅಂದರೆ ಇದರಿಂದ ಹಣ ಈಗ ಸೂತಕ ಸಮಯದಲ್ಲಿ ಸೂತಕ ಬಂದಾಗ ಅವನು ಮಾಡಿದ್ದು ನಾವೇನು ಮಾಡಿಲ್ಲ ಅಂತ ಬೇರೆಯವ್ರು ಹೇಳ್ತಾರೆ. ಅವರಿಗಾಗಿ ಹಿಂದಿ ಭಾಷೆಯಲ್ಲಿ ಒಂದು ಗಾದೆ ಇದೆ, ಕೀರ್ ಮೇ ಸೋಂಜ್ ಮಹೇರಿ ಮೇ ನ್ಯಾರೆ, ಅಂದರೆ ಸುಖದಲ್ಲಿ ಒಂದಾಗ್ತಾರೆ, ದುಃಖದಲ್ಲಿ ಎಲ್ಲ ಕಡೆಯೂ ಅದೇನೇ ಇದೆ. ಪ್ರಪಂಚಕ್ಕೆ ಯಾವ ಮೂಲೆಗೆ ಹೋದ್ರೂ ಮಂದಿ ಸುಖವಾಗಿದ್ದಾಗ ಎಲ್ಲರೂ ಬರ್ತಾರೆ, ಕಷ್ಟದಲ್ಲಿರ್ಬೇಕಾದ್ರೆ ಯಾರೂ ಕೊಳ್ಳೆ ನೋಡಲ್ಲ. ಜೋ ಕರೆಗ ಸೋ ಬರೆಗ, ಅಂದರೆ ಮಾಡಿದ್ದು ಮಾರಾಯ. ನಾವು ಸುಖವಾಗಿದ್ದಾಗ ಅವ್ನು ದುಡ್ಡಿಸ್ಕೊಂಡು ಉಪಯೋಗಿಸ್ಕೊಂಡ್ವಿ, ಬಳಸ್ಕೊಂಡ್ವಿ, ಅವನ ಜೊತೆ ನಕ್ವಿ, ಖುಷಿ ಪಟ್ವಿ, ಅವ್ನು ಮಾಡಿದ ಹಬ್ಬ ಮಾಡಿದಾಗ ಉಂಡು ಬಂದ್ವಿ, ಎಲ್ಲ ಮಾಡಿದ್ವಿ. ಇವಾಗ ಅವ್ನ ಕಷ್ಟದಲ್ಲಿರುವಾಗ ಇಲ್ಲ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ನನಗೆ ಸಂಬಂಧ ಇಲ್ಲ ಅಂದರೆ ಉಂಡು ಬಂದಿದ್ವೋ ಇಲ್ವೋ ಅದನ್ನು ಅನುಭವಿಸಲೇಬೇಕಾಗತ್ತೆ. ತಲೆಮಾರುಗಳ ಎಣಿಕೆ, ಇತ್ತೀಚಿನ ದಿನಗಳಲ್ಲಿ ತಲೆಮಾರುಗಳ ಎಣಿಕೆಯ ಬಗ್ಗೆಯೂ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ಇನ್ನೂ ಒಂದು ಪೀಳಿಗೆಯನ್ನು ಹೆಚ್ಚಿಗೆ ಎಂದು ಪರಿಗಣಿಸಿ ಒಂದೆರಡು ದಿನಗಳವರೆಗೆ ಹೆಚ್ಚು ಸೂತಕ ಮತ್ತು ಪಾಠವನ್ನು ಪಾಲಿಸುವುದರಿಂದ ಒಂದಿನ ಜಾಸ್ತಿ ಪಾಲಿಸಿದರೆ ಏನೂ ತೊಂದರೆ ಇಲ್ಲ, ಆದರೆ ಕಡಿಮೆ ಪಾಲಿಸಿದರೆ ದೋಷ ಜಾಸ್ತಿ ಆಗತ್ತೆ. ತಲೆಮಾರುಗಳನ್ನು ಎಣಿಸುವುದಾದರೆ ಮೊದಲ ತಲೆಮಾರು ಅಜ್ಜನದು, ಎರಡನೇದು ತಂದೆದು, ಮೂರನೇ ತಲೆಮಾರು ನಂದು. ನಮ್ಮ ಅಜ್ಜ ಮೊದಲು, ಅಪ್ಪ ಎರಡನೇವರು, ನಾನು ಮೂರನೇವರು, ನನ್ನ ಮಕ್ಕಳ ನಾಲ್ಕನೆಯವರು, ಅವ್ರ ಮಕ್ಕಳ ಐದನೆಯವರು. ಹೀಗೆ ಈ ರೀತಿ 3 ತಲೆಮಾರುಗಳನ್ನ ಎಣಿಸಲಾಗಿದೆ. ಅದೇ ರೀತಿ ಮುಂದಿನ ಪೀಳಿಗೆಯನ್ನು ಲೆಕ್ಕ ಹಾಕ್ಕೋಬೇಕು. ಜನನ ಸೂತಕ 3 ತಲೆಮಾರುವರೆಗೆ 10 ದಿನ, 4 ತಲೆಮಾರುಗಳವರೆಗೆ 6 ದಿನ, 5ನೇ ತಲೆಮಾರುಗಳವರೆಗೆ 5 ದಿನ, 6ನೇ ತಲೆಮಾರಿಗೆ 4 ದಿನ, 7ನೇ ತಲೆಮಾರಿಗೆ 3 ದಿನ, ಅಲ್ಲ ಮುಂದಿನವರಿಗೆ 1 ಸ್ನಾನ, 1 ದಿನ, 24 ಗಂಟೆ ಅಷ್ಟೇ ಇರುತ್ತೆ. ಗಂಡು ಮಗು ಜನಿಸಿದ್ದರೆ ತಾಯಿಯು ಮತ್ತು ಕೇವಲ 30 ದಿನಗಳಿಗೆ ಸುತ್ತ. ಗಂಡು ಮಗ ಹುಟ್ಟಿದಾನೆ 30 ದಿನ ಸೂತಕ ತಾಯಿಗೆ. ಅವಳನ್ನ ಬಸ್ತಿಗೆ ಮಗುನ ತಾಯಿನ ಬಸ್ತಿಗೆ ಕರ್ಕೊಂಬರಕ್ಕೆ 31ನೇ ದಿನ ಬರಬೇಕು, 30 ದಿನ ಬರೋಂಗಿಲ್ಲ. ಮತ್ತು ಹೆಣ್ಣು ಮಗು ಹುಟ್ಟಿದರೆ 45 ದಿನ, 46ನೇ ದಿನ ಬಸ್ಸಿಗೆ ಕರ್ಕೊಂಡು ಬರಬೇಕು, ಗಂಡೋರ್ಗೆ ಹಾಕಿಸ್ಬೇಕಾದ್ರೆ ಹೆಣ್ಣಿಗಾದರೆ. ಗಂಡು ಮಗು ಹುಟ್ಟಿದರೆ 30 ದಿನ. 45 ದಿನಗಳ ನಂತರ ಮಗನು ಪ್ರಸೂತಿ ಮನೆಯಿಂದ ಹೊರಗೆ ತರಬೇಕು ಮತ್ತು ಮೊದಲು ದೇವಸ್ಥಾನಕ್ಕೆ ಒಯ್ಯಬೇಕು. ಪ್ರಸ್ತುತಿ ಸ್ಥಾನ ಶುದ್ಧೀಕರಣ 1 ತಿಂಗಳಲ್ಲಿ ಆಗತ್ತೆ. ಒಂದು ವೇಳೆ ಹೆರಿಗೆ ಮನೆಯ ಹೊರಗೆ ಅಂದರೆ ಆಸ್ಪತ್ರೆ ಇತ್ಯಾದಿಗಳಲ್ಲಿ ಆದರೂ ಸಹ ಮನೆ ಶುದ್ಧಿ ಆಗಲಿಕ್ಕೆ 1 ತಿಂಗಳು ಬೇಕಾಗತ್ತೆ. ಇದಾದ ನಂತರವಷ್ಟೇ ಧಾರ್ಮಿಕ ಕಾರ್ಯಕ್ರಮಗಳು ಊಟೋಪಚಾರ ಮಾಡಬಹುದು. ಎಮ್ಮೆಯ ಹಾಲು ಕರು ಹುಟ್ಟಿದ 15 ದಿನಗಳವರೆಗೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಹಸುವಿನ ಹಾಲು ಕರು ಹುಟ್ಟಿದ 10 ದಿನಗಳವರೆಗೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ. 11ನೇ ದಿನವೇ ಕುಡಿಬೇಕು, 16ನೇ ದಿನವೇ ಕುಡಿಬೇಕು. ಮೇಕೆ ಹುಟ್ಟಿದ 8 ದಿನಗಳ ನಂತರ ಹಾಲನ್ನು ಕುಡಿಬೇಕಂದ್ರೆ 9ನೇ ದಿನ. ಹಸು ಎಮ್ಮೆಯ ಮೊದಲ ದಪ್ಪ ಹಾಲನ್ನು, ಗಿಣ್ಣ ಹಾಲನ್ನು ಕುಡಿಯಬಾರ್ದು, ಇನ್ನು ಅದರಲ್ಲಿ ದೋಷ ಇರುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ರಕ್ತ ಕರುಗಳು ಕುಡಿಲೇಬೇಕು, ನಾವು ಕುಡಿಬಾರ್ದು. ಮನುಷ್ಯರು ಕರೆ ಕುಡಿಸಿದ್ರೆ ಅಷ್ಟೊತ್ತಿಗೆ ಸತ್ತೋಗುತ್ತದು. 10-15 ದಿನ ಹೊತ್ತಿಗೆ ಕರು ಕುಡಿಸ್ದೇ ಇದ್ದರೆ ನಾವು 20 ದಿನ ತಿನ್ನಂಗಿಲ್ಲ. ಹೌದು, ಭಾಳ ಒಂದು ಜಾಸ್ತಿ ಮಾಡಿದರೆ ಭಾಳ ಒಳ್ಳೆಯದು, ಕಡಿಮೆ ಆಗ್ತೀನಿ. ಯಾಕೆಂದರೆ ಅದರಲ್ಲಿ ರಕ್ತ ಸೇರುತ್ತಂತೆ ಆ ಸಮಯದಲ್ಲಿ. ಆಮೇಲೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. 16 ದಿನಕ್ಕೆ ಶುದ್ಧಿ ಆಗುತ್ತೆ. 16 ದಿನ ಮುಂದಕ್ಕೆ ಹಾಲಾಗೇ ಇರುತ್ತೆ, ಅದರಲ್ಲಿ ಬೆರಕೆ. 16 ದಿನಕ್ಕೆ ನಮ್ಮ ಮನ್ಯಾಗ ತಿನ್ನತಾರ. ಅದೇನು ಪೈಲಾದಾಗ 20 ದಿನ ಅಂದೈತೆ ನೋಡ್ರಿ. 20 ಕೆಲವ್ರುಗಳು ಪಾಲಿಸ್ತಾ ಇದ್ದಾರೆ, ಭಾಳ ಚಲೋ. ಆದರೆ ಇದನ್ನ ವಿಷಯನ ಭಗವಂತರು ಹಿಂಗೆ ಹೇಳಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. 15 ದಿನ ಅಂದರೆ 15 ದಿನ ಮುಟ್ಟಬಾರ್ದು, 16ನೇ ದಿನ ತೊಗೋಬೇಕು. 1 ದಿನ ಜಾಸ್ತಿ ಮಾಡಿದರೆ ಬಹಳ ಒಳ್ಳೆಯದು, ಕಡಿಮೆ ಮಾಡಬಾರ್ದು.
14 ದಿನ 12 ದಿನ ಹಾಲು ಮಾಡ್ತಿದ್ರು ಮನ್ಯಾಗ ಹಾಲು ತರ್ತಿದ್ರು. ತರ್ತಲೇ ಇರಲಿ, ಕಲಿತಲೇ ಇರಲಿ, ಹಿಂಡ್ತಲೇ ಇರಲಿಲ್ಲ ಆ ಸಮಯದಲ್ಲಿ. ಹಿಂಡ್ಸಲ್ಲಿ 10 ದಿನ ಹಿಂಡ್ತಲೇ ಇರಲಿ. ನಮ್ಮನೇಲಿ ಆಕಳಿತ್ತು, ಸ್ವಲ್ಪ 3-4 ವರ್ಷ ಇತ್ತು ಮಧ್ಯದಲ್ಲಿ. ನಮ್ಮನೇಲಿ ಹಿಂಡ್ತಲೇ ಇರಲಿಲ್ಲ. 10 ದಿನ ಕರು ಬಿಟ್ಬಿಡೋರು. ಅದು ಯಾವಾಗ ಬೇಕಾದ್ರೆ ಕೊಡಲಿ, ಎಷ್ಟು ಬೇಕಾದ್ರೆ ಕೊಡ್ಕೊಳ್ಳಿ, 10 ದಿನ ಅದಕ್ಕೇ. 11ನೇ ದಿನವೇ ಹಾಲು ಹಿಂಡಿದ್ದು. ಹಾಗೆ ಅದ ಕರು ಕುಡಿಸ್ಲೇಬೇಕು. ಕರು ಕುಡಿಸಿದ್ರೆ ಕರು ಸತ್ತು ಹೋಗ್ಬಿಡುತ್ತೆ. ಅದಕ್ಕೆ ಬೇರೆ ಏನು ಹುಟ್ಟು ತಿನ್ನೋಕೆ ಬರಲ್ಲ, ಬಾಯಲ್ಲಿ ಹಲ್ಲು ಬಂದಿಲ್ಲ ಇನ್ನೂ. ಮತ್ತು ಹಿಂಗೆ ಬದುಕಬೇಕದು. ಅದೇ ಕರು ಕುಡಿಸ್ಬೇಕು, ಆದರೆ ನಾವು ಮನುಷ್ಯರಾದವರು ತಿನ್ನಬಾರ್ದು, ತಗೋಬಾರ್ದು, ಅದನ್ನು ಉಪಯೋಗ ಮಾಡಬಾರ್ದು. ಮರಣದ ಸೂತಕ 3 ತಲೆಮಾರುವರೆಗೆ 12 ದಿನ ಸೂತಕ ಇರುತ್ತೆ. 13ನೇ ದಿನ ಶುದ್ಧಿ ಮಾಡ್ಕೋಬೇಕು. 14ನೇ ದಿನ ವಸ್ತಿಗೆ ಹೋಗಬೇಕು. 4 ತಲೆಮಾರುಗಳವರೆಗೆ 6 ದಿನ, 5 ತಲೆಮಾರುವರೆಗೆ 5 ದಿನ, 6 ತಲೆಮಾರಿಗೆ 4 ದಿನ, 7 ತಲೆಮಾರಿಗೆ 3 ದಿನ, ಮುಕ್ಕವರಿಗೆ 1 ದಿನ ಇದಿರುತ್ತೆ. ಹೆಣ್ಮಕ್ಳು ಹೊರಗೆ ಕೊಟ್ಟಿರ್ತೀವಿ, ಅವ್ರಿಗೆ 1 ದಿನ ಇರುತ್ತೆ. ಸ್ನಾನ ಮಾಡಿದರೆ ಆಯಿತು. 7 ತಲೆಮಾರುವರೆಗೆ ಪ್ರತಿಯೊಬ್ಬರು 6 ತಿಂಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ 7 ತಲೆಮಾರುವರೆಗೆ, ಎಷ್ಟು ತಲೆಮಾರುವರೆಗೆ? 7 ತಲೆಮಾರುವರೆಗೆ 6 ತಿಂಗಳು ಸೂತಕ. 7 ತಲೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾವ. 7 ತಲೆ ನಂತರ ಇದ್ದರೂ ಅದು ಸೂತಕ 6 ತಿಂಗಳವರೆಗೆ. 1 ದಿನ ಅಲ್ಲ, 2 ದಿನ ಅಲ್ಲ, 6 ತಿಂಗಳು. ಯಾರು ಪಾಲಿಸ್ತಾರದಿದ್ದೀರಾ? ಈಗ ಅದನ್ನೇ ಹೇಳ್ತಿರೋದು. ಸದ್ಯ ಆಗೋದೇ ಬೇಡ ಯಾರ ಮನೆಗೂ ಆತ್ಮಹತ್ಯೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ಯಾರು ಆಗೋದು, ಯಾರ ಮನೆಗೂ ಆತ್ಮಹತ್ಯೆ ಅಂಥ ಪರಿಸ್ಥಿತಿ ಬರೋದೇ ಬೇಡ. ಅದನ್ನೇ ಕೇಳ್ಕೊಳ್ಳೋಣ, ಒಳ್ಳೆಯದನ್ನು. ಜನನ ಸೂತಕ ಮತ್ತು ಮರಣದ ಪಾಠಕ್ಕೆ ಸಂಬಂಧಿಸಿ ಈ ಥರ ವಿಷಯಗಳು. ನಮ್ಮ ಮನೆಯಲ್ಲಿ ಸೇವಕ ಅಥವಾ ಸೇವಕಿಯರ ಮಕ್ಕಳು ಜನಿಸಿದರೆ, ನಮ್ಮ ಮನೇಲಿ 6 ಮಕ್ಕಳಿದ್ದಾರೆ, 6 ಮಕ್ಕಳ ಮನೇಲಿ ಮಕ್ಕಳಾದರೂ ಅಥವಾ ಸತ್ತರೆ 3 ದಿನಗಳ ತನಕ ಸೂತಕನ ನಾವು ಪಾಲಿಸಬೇಕು. ನಮ್ಮನೆ 6 ಮಕ್ಕಳು ಅವ್ರ ಮನೆಯಲ್ಲಿ ಹುಟ್ಟಿದ್ರು ಅಥವಾ ಸತ್ತರು ಅಂದರೆ ಅದಕ್ಕೂ ಕೂಡ 3 ದಿನಗಳವರೆಗೆ ಸೂತಕನ ಪಾಲಿಸ. ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಪಕ್ಷಿ ಮುಂತಾದವು ಜನಿಸಿದರೆ ಅಥವಾ ಮರಣ ಅಂದರೆ, ಈಗ ಆಕಳ ಕರು ಹಾಕ್ತು, ದನ ಕರು ಹಾಕ್ತು, 24 ನಾಯಿ ಮರಿ ಹಾಕ್ತು. ನಾಯಿ ಸಾಕಲೇಬಾರ್ದು ಜೈನರ ಮನೆಯಲ್ಲಿ. ನಾಯಿ, ಬೆಕ್ಕು ಬೇಟೆ ಆಡೋ ಪ್ರಾಣಿಗಳು. ಬೆಕ್ಕ ನಾಯಿ ಅಂತೂ ಸಾಕಬಾರ್ದು, ಅದನ್ನ ಹಿಂಗೆ ಮುಟ್ಟಬಾರ್ದು. ಅವ ಹತ್ತಿತ್ತು ಅಂತಂದರೆ ಮುಗೀತು. ಅವ್ರು ಮತ್ತೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೇ ಬರಬೇಕು, ಹಾಗೆ ಬರೋ ಹಂಗಿಲ್ಲ. ಆದರೆ ನಮ್ಮ ಮನೆ ಪದ್ಧತಿ ಅಂದ್ರೆ ಬೆಕ್ಕ ನಾಯಿ ಒಟ್ಟ ಇಲ್ಲ ನೋಡಿ, ಭಾಳ ಒಳ್ಳೆಯದು, ಸಾಕೇ ಇಲ್ಲ, ಭಾಳ ಒಳ್ಳೆಯದು. ಬೆಕ್ಕು ನಾಯಿ ಯಾಕೆ ಸಾಕಬಾರ್ದು ಅಂದರೆ ಬೇಟೆ ಪ್ರಾಣಿ ಇದೆ. ಅವು ಸಣ್ಣ ಪುಟ್ಟ ಬೇರೆ ಹಕ್ಕಿ ಪಕ್ಷಿ ಅವು ಇವು ಸಿಕ್ತು ಅಂದರೆ ಕೊಂದು ಮುರಿದು ಹಾಕಿಬಿಡುತ್ತವೆ ಹೋಗಿ. ಅವು ಬೇಟೆ ಆಡೋದು. ನಾವು ಪುಣ್ಯಕ್ಕೆ ಇರ್ತಾ ಇದ್ದೀವಿ, ಅದರಿಂದ ಅದು ಬರುತ್ತಿದೆ. ಅದು ಬೇಟೆ ಆಡಿದ್ದು, ಹಿಂಸೆ ಮಾಡಿದ ಫಲ ಏನಿದೆ ಅದು ನಾವು ಅನ್ಬೋದು. ಅದು ನರ್ಕಕ್ಕೂ ನಾವು ನರ್ಕಕ್ಕೆ ಹೋಗಬೇಕಾಗುತ್ತೆ. ಅದರ ಸಲುವಾಗಿ ಆ ನಾಯಿ ಬೆಕ್ಕುಗಳನ್ನು ಸಾಕಬಾರ್ದು. ಕ್ರೂರ ಪ್ರಾಣಿಗಳನ್ನು ಯಾವುದನ್ನೂ ಸಾಕಬಾರ್ದು. ಯಾವುದು ಮಾಂಸ ತಿನ್ನೋ ಪ್ರಾಣಿ ಇದೆ, ಆಕಳು ಮಾಂಸ ತಿನ್ನಲ್ಲ, ಎಮ್ಮೆ ಮಾಂಸ ತಿನ್ನಲ್ಲ, ಕುದುರೆ ಮಾಂಸ ತಿನ್ನಲ್ಲ, ಆನೆ ಮಾಂಸ ತಿನ್ನಲ್ಲ. ನಮ್ಮ ಜೈನ ರಾಜಗಳ ಮನೆಯಲ್ಲಿ ಇವೇ ಇರ್ತಾಯಿತ್ತು, ನಾಯಿಗಳನ್ನು ಸಾಕ್ತಿರಲಿಲ್ಲ. ಆನೆಯೂ ಹುಲ್ಲು ತಿನ್ನೋ ಪ್ರಾಣಿ, ಹುಲ್ಲು ಸೊಪ್ಪು ಇವುಗಳನ್ನು ತಿನ್ನುತ್ತೆ. ಕುದುರೆನೂ ಹುಲ್ಲು ತಿನ್ನುತ್ತೆ, ಆಕಳು ಹುಲ್ಲು ತಿನ್ನುತ್ತೆ, ಎಮ್ಮೆನೂ ಹುಲ್ಲು ತಿನ್ನುತ್ತೆ. ಹುಲ್ಲು ತಿನ್ನೋ ಪ್ರಾಣಿಗಳನ್ನಷ್ಟೇ ಸಾಕ್ಬೇಕು. ಅದು ಅವಶ್ಯಕತೆ ಇದ್ದರೆ, ಅವಶ್ಯಕತೆ ಇಲ್ಲದಲೇ ನೀನು ನಾನು ಜನಗಳ ಹತ್ರ ನಿನ್ನ ಹತ್ರ ರೊಕ್ಕ ಇದೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ತಂದು ಸಾಕೋದಿಲ್ಲ. ಹಿಂಗೆ ಅವಶ್ಯಕತೆ ಇಲ್ಲದಲ್ಲಿದೆ ಅಂಥದ್ದನ್ನು ಸಾಕೋದು. ಏಕೆಂದರೆ ಅವುಗಳು ಮುಟ್ಟಿರೂ ಕೂಡ ದೋಷನೇ. ನಿನ್ನ ಮನೇಲಿ ಆಹಾರ ಕೊಡ್ತಿದ್ಯಾ, ಮಾಡ್ತಿದ್ಯಾ, ಅವು ಏನಾದ್ರು ಮಾಡಿ ಬಾಗಿಲಾಗಿಲ್ಲ ಅಲ್ಲಾಡಿಸ್ಬೇಕಾದ್ರೆ ತಾಕಿಬಿಡ್ತು, ನೀನು ಮಡಿ ಹೋಗುತ್ತೆ. ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳನ್ನ ಮುಟ್ಟಿಸ್ಕೊಂಡು ಆಹಾರ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಶವಯಾತ್ರೆಯಲ್ಲಿ ಬೂದಿ ತುಂಬೋದು ಮತ್ತು ಮೃತರ ಮನೆಯಲ್ಲಿ ಕುಳಿತವರಿಗೆ 24 ಗಂಟೆ ಪಾಠ. ಬೂದಿ ತುಂಬ ಬಂದ್ರಿ 24 ಗಂಟೆ, ಸ್ಮಶಾನಕ್ಕೆ ಹೋಗಿ ಬಂದ್ರಿ ಸತ್ತಾಗ 24 ಗಂಟೆ,
ಗರ್ಭಪಾತ ಮಾಡುವಂಥ ಎಲ್ಲ ಅಂದರೆ 7 ತಲೆಮಾರುಗಳವರಿಗೆ 6 ತಿಂಗಳ ಸಂಪೂರ್ಣ ಗರ್ಭಪಾತ ಮಾಡ್ತಾರೆ. ತಾನಾಗೇ ಆಗಿದ್ದರೆ ಆ ಹುಡುಗಿಗೆ ಗಂಡಂಗೆ ಇಬ್ಬರಿಗೆ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಅನುಮತಿ ಇತ್ತು, ಈ ಮಗು ಬೇಡ, ಇವಾಗೆಲ್ಲ ಬರೀ ಹೆಣ್ಣು ಹುಟ್ಟುತ್ತೆ ಅಂತ ಹೇಳಿ ಇದು ಮಾಡ್ತಾರಲ್ಲ, ಏನೇನು ಮಾಡ್ತಾರಲ್ಲ, ಅವ್ರು ಏನು ಹೇಳ್ತಾರೆ, ಎಲ್ಲರೂ ಅನುಮತಿಯಿಂದ ಮಾಡ್ತಿದ್ದಾರೆ ಅಂದರೆ ಪಂಚೇಂದ್ರಿಯ ಮನುಷ್ಯ ಜೀವನ ಕೊಲ್ತಾ ಇದ್ದಾರೆ. ಅದರಿಂದ 6 ತಿಂಗಳ ಸೂತಕ ಆಗತ್ತೆ ಮತ್ತು ಅವ್ರ ಆಹಾರ ಕೊಡೋಕ್ಕೆ ಬರಲ್ಲ. ಯಾರು ತಿಳಿದು ಗರ್ಭಪಾತ ಮಾಡಿಸ್ಕೊಳ್ತಾರೆ, ತಾನಾಗೆ ಆಗೋದು ಬೇರೆ, ತಾನಾಗೆ ಆದರೂ ಕೂಡ ಸೂತಕ ಇರುತ್ತೆ. ಅದು ನಾವಾಗೆ ಮಾಡಿಸಿದ್ವಿ ಅಂತಂದರೆ ಅವರ ಆಹಾರ ಕೊಡೋಕ್ಕೆ ಬರಲ್ಲ. ಒಂದು ಜೀವನ ಕೊಂದಂಗ. ಹೌದಾ, ಮನುಷ್ಯನೇ ಕೊಂದಂಗಾಯ್ತ. ಅದು ಕಣ್ಣು ಬಿಡಕ್ಕೆ ಬಿಡಲಿಲ್ವಲ್ಲ ನೀವು. ತಾಯಿ ಯಾವ ತಿಂಗಳಿಗೆ ಗರ್ಭಸ್ರಾವವಾಗುತ್ತದೋ ಅಷ್ಟು ದಿನ ಸೂತಕ. 3ನೇ ತಿಂಗಳಲ್ಲಿ ಗರ್ಭಪಾತ ಆಯಿತು, 3 ತಿಂಗಳು ಸೂತಕ. ತಾಯಿಗೆ 5 ತಿಂಗಳಲ್ಲಾಯಿತು, 5 ತಿಂಗಳು ಸೂತಕ. 7 ತಿಂಗಳಾಯಿತು, 7 ತಿಂಗಳು ಸೂತಕ. ಹಾಗೆ ಹೊಟ್ಟೆಲಿದ್ದಾಗಲೇ ಸುತ್ತ ಅಂದರೆ ಹೊಟ್ಟೆಲಿದ್ದಾಗಲ್ಲ, ಅದು ಗರ್ಭಪಾತ ಆಗೋದು ಅಂದರೆ ಹೊಟ್ಟೋಗ್ಬಿಡುತ್ತಲ್ಲ, ಮೈಯಿಂದ ಬಿದ್ದೋಗುತ್ತಲ್ಲ. ಗರ್ಭಪಾತ ಅಂದರೆ ಮೈಯಿಂದ ಹೊಟ್ಟೋಗುತ್ತೆ. ಅದು ಎಷ್ಟು ದಿನ ಇತ್ತು ಹೊಟ್ಟೆನಲ್ಲಿ ಅಷ್ಟು ದಿನ ಅದು ಹೆಣ್ಣಿಗೆ ಹೊಟ್ಟೆಯಲ್ಲಿ ಎಷ್ಟು ದಿನ ಇತ್ತು ಅಷ್ಟು ದಿನ ಸೂತಕ ಆಗುತ್ತೆ, ತಾಯಿಗೆ ಮಾತ್ರ, ಮಿಕ್ಕವ್ರಿಗಲ್ಲ. ಆದರೆ ನಾವು ಎಲ್ಲರ ಅನುಮತಿಯಿಂದ ಮಾಡಿಸಿದ್ವಿ, 6 ತಿಂಗಳು ಸೂತಕ ಆಗುತ್ತೆ. ಆತ್ಮಹತ್ಯೆ ಮಾಡಿಕೊಂಡಷ್ಟೇ ಸೂತಕ ಆಗುತ್ತೆ. ಆಮೇಲೂ ಅವರ ಆಹಾರದಾನ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡವ್ರ ಮೇಲೆ ಆಮೇಲೆ ಆಹಾರದಾನ ಮಾಡ್ಬೋದು, ಆದರೆ ಗರ್ಭಪಾತ ಮಾಡಿದವ್ರ ಮನೆಯಲ್ಲಿ ಗೊತ್ತಾಯಿತು ಅಂದರೆ ಮಹಾರಾಜಿ ಆಹಾರ ಬರುತ್ತೆ. ಇವಾಗೆಲ್ಲ ಸುಳ್ಳೆ. ಒಂದು ಇರುವಿ ಕೊಲ್ಲಕ್ಕೆ ತಯಾರಿಲ್ಲ ಅವ್ರ, ಮತ್ತು ಒಂದು ಜೀವ ಘಾತ ಮಾಡ್ಯಾರಂದ್ರೆ ಅವ್ರ ಮನ್ಯಾಗ ಅವ್ರ ಮನೆಯಲ್ಲಿ ಹೆಂಗೆ ಉಣ್ಬೇಕಾ? ಬರಲ್ಲ. ಯಾವ ತಿಂಗಳಲ್ಲಿ ಗರ್ಭಪಾತವಾಗುತ್ತದೆಯೋ ಅಷ್ಟು ದಿನಗಳು ತಾಯಿಗೆ ಸೂತಕವನ್ನು ಪಾಲಿಸ್ಬೇಕಂತೆ. ಮತ್ತು ಇತರರು 1 ದಿನ ಪಾಲಿಸಬೇಕು. ಬೇರೆಯವರೆಲ್ಲ ಮನೇಲಿ ಗರ್ಭಪಾತ ಆಯಿತು ಅಂತಂದರೆ 1 ದಿನ ಪಾಲನೆ ಮಾಡಬೇಕು. ಆದರೆ ತಾಯಿ ಎಷ್ಟು ದಿನ ಹೊಟ್ಟೆ ಒಳಗಿತ್ತು ಅಷ್ಟು ದಿನ ಪಾಲನೆ ಮಾಡಬೇಕು. 5ನೇ ಅಥವಾ 6ನೇ ತಿಂಗಳಲ್ಲಿ ಆಗುವ ಗರ್ಭಸ್ರಾವವನ್ನು ಗರ್ಭಪಾತವೆಂದು ಪರಿಗಣಿಸಲಾಗಿದೆ. ಜನಿಸಿದ ಮಗು ಸತ್ತರೆ ಪೋಷಕರು ಮತ್ತು ನಿಕಟ ಸಂಬಂಧಿಗಳು ಅಂದರೆ 3 ತಲೆಮಾರುಗಳವರೆಗೆ 10 ದಿನಗಳ ಸೂತಕ ಪಾಲಿಸಬೇಕು. ಹುಟ್ಟಿದ ತಕ್ಷಣ ಸಾಯ್ತು, ಹುಟ್ಟಿದ ತಕ್ಷಣ ಸಾಯ್ತು, 10 ದಿನ ಸೂತಕ ಪಾಲಿಸಬೇಕು. ಸೂತಕ 5ನೇ ತಲೆಮಾರಿನ ನಂತರ ಉಳಿದವರಿಗೆ ಹತ್ತೋದಿಲ್ಲ. ಎಷ್ಟು ತಲೆಮಾರುಗಳು ಪಾಲಿಸಬೇಕು? ಹುಟ್ಟಿದ ತಕ್ಷಣ ಸತ್ತರೆ ಮಗು 5 ತಲೆಮಾರುವರೆಗೆ, ಅಲ್ಲಿಂದ ಮುಂದಕ್ಕೆ 3 ತಲೆಮಾರುವರೆಗೆ 10 ದಿನ ಸೂತಕ ಪಾಲಿಸಬೇಕು. ಸೂತಕ 5ನೇ ತಲೆಮಾರಿನ ನಂತರ ಬಂದವರಿಗೆ ಆಗೋದಿಲ್ಲ, ಸೂತಕ ಆಗೋದಿಲ್ಲ. ನಾಭಿಯನ್ನು ಕತ್ತರಿಸುವ ಮೊದಲು ಸತ್ತರೆ, ಈ ಹೊಕ್ಕಳು ಬಳ್ಳಿ ಕಟ್ ಮಾಡ್ತಾರಲ್ಲ ಅದಕ್ಕೆ ಮುಂಚೆ ಸತ್ತರೆ ತಾಯಿಗೆ 10 ದಿನವರೆಗೆ ಹತ್ತತ್ತೆ ಮತ್ತು ಉಳಿದವರಿಗೆ ಹತ್ತೋದಿಲ್ಲ. ನಾಭಿಯನ್ನು ಕತ್ತರಿಸಿದ ನಂತರ ಸರಿ 3 ತಲೆಮಾರುಗಳವರೆಗೆ 10 ದಿನದ ಸೂತಕ ಆಗತ್ತೆ, ಉಳಿದವರಿಗೆ ಹತ್ತೋದಿಲ್ಲ ಸೂತಕ. 10 ದಿನಗಳ ನಂತರ ಸತ್ತರೆ ಮಗು ಹುಟ್ಟಿ 10 ದಿನ ಕಳೀತು, ಆಮೇಲೆ ಸತ್ತರೆ ಹುಟ್ಟಿದ 10 ದಿನಗಳ ಸೂತಕದಲ್ಲಿಯೇ ಸಮಾವೇಶ ಆಗುತ್ತೆ. ಹುಟ್ಟಿದ 10 ದಿನದಲ್ಲೇ 10 ದಿನ ಸೂತಕ ಇರುತ್ತೆ, ಅದರೊಳಗೇ ಅದು ಹೊರಟೋಗುತ್ತೆ ಮತ್ತು ಉಳಿದವರಿಗೆ ಸೂತಕ ಹತ್ತೋದಿಲ್ಲ. 10 ದಿನಗಳ ಒಳಗೆ ಸತ್ತರೆ ಮರಣವು ಹುಟ್ಟಿದ 10 ದಿನಗಳ ಸೂತಕದಲ್ಲಿಯೇ ಸಮಾವೇಶ ಆಗುತ್ತೆ, ಪ್ರತ್ಯೇಕ ಮತ್ತೆ ಮಾಡಬೇಕಾಗಿಲ್ಲ. 10 ದಿನಗಳ ನಂತರ ಮಗು ಸತ್ತರೆ ಪ್ರತಿಯೊಬ್ಬರಿಗೂ 7 ತಲೆಮಾರಿನವರಿಗೆ ಸಂಪೂರ್ಣ ಪಾತಕವನ್ನು 10 ದಿನ ಕಳೆದ ಮೇಲೆ ಅದು ಸಾಯ್ತಂದರೆ ಪೂರ 10 ದಿನ ಸೂತಕ 7 ತಲೆಮಾರುವರೆಗೆ ಇರುತ್ತೆ. ತಮ್ಮ ಮನೆಯಲ್ಲಿ ಮದುವೆಯಾದ ಮಗಳು ಅಥವಾ ಇತರ ಸಂಬಂಧಿಕರ ಜನನ ಅಥವಾ ಮರಣವಾದರೆ 3 ದಿನಗಳ ಸೂತಕ. ತಮ್ಮ ಮನೆಯಲ್ಲಿ ಮದುವೆಯಾದ ಮಗಳು, ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಿದ್ದಾರೆ, ಅವರ ಅಥವಾ ಇತರ ಸಂಬಂಧಿಕರು ನಿಮ್ಮ ಮನೆಗೆ ಬಂದಿದ್ದಾರೆ, ಅವರು ಜನನ ಅಥವಾ ಮರಣ ಆಯಿತು. ಪೌನಿಯವರು ಬಂದರು ಮನೆಗೆ, ನಿಮ್ಮ ಮನೇಲಿ ಮರಣ ಆಯಿತು ಅಥವಾ ನಿಮ್ಮ ಮನೇಲಿ ಮಗು ಹುಟ್ಟಿತು, ಆವಾಗ ನಿಮಗೆ 3 ದಿನಗಳ ಸೂತಕ ಬರುತ್ತೆ. ಪಾತಿಗಳನ್ನು ಪಾಲಿಸ್ಬೇಕಾಗತ್ತೆ. ಹೊರಗಡೆ ಆದರೆ ಇಲ್ಲ. ಊರಿನ ಈಗ ಮನೆಗೆ ಕರ್ಕೊಂಬಂದಿದ್ರು,
ನಿಮ್ಮ ಮನೆಗೆ ನಿಮ್ಮೂರಲ್ಲಿ ಆಸ್ಪತ್ರೆ ಎಲ್ಲ ಚೆನ್ನಾಗಿದೆ ಅಂತ ನಿಮ್ಮ ಮನೆಗೆ ಕರ್ಕೊಂಬಂದರು. ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರು. ಅಲ್ಲಿ ಹುಟ್ಟಿದೆ, ಅವಾಗ ನಿಮಗೆ ಸೂತಕ ಇರೋದಿಲ್ಲ. ಆದರೆ ನಿಮಗೆ ರಕ್ತ ಸಂಬಂಧ ಇದ್ದರೆ ಇರುತ್ತೆ. ಅಣ್ಣ ಮಕ್ಕಳಾದರೆ ಇರುತ್ತೆ. ನಿಮ್ಮ ಮಕ್ಕಳಾದರೆ ಅದು ಬೇರೆಯವರಿದ್ದಾದರೆ ಅದು ಬರೋದಿಲ್ಲ. ಯಾರಾದರೂ ಅನ್ಯ ದೇಶದಲ್ಲಿ ಜನಿಸಿದರೆ ಅಥವಾ ಸತ್ತರೆ ಸುದ್ದಿಯನ್ನು ತಿಳಿದು ಉಳಿದ ದಿನದ ಸೂತಕ ಮತ್ತು ಪಾತ್ಕೊಂಡು ಯಾವುದೋ ದೇಶ ಇದು ಮಾಡಿರೋ ಅಥವಾ ಯಾವುದೋ ಊರಲ್ಲಿ ಸತ್ತರು, ಆವಾಗ ಎಷ್ಟು ದಿನ ಆಗಿದೆ ಅಷ್ಟು ದಿನ ಪಾಲಿಸಬೇಕು, ಪೂರ ಇಲ್ಲ. ಅವಧಿ ಮುಗಿದ ಮೇಲೆ ತಿಳಿದರೆ, ಇವೆಲ್ಲ 10 ದಿನ ಕಳೆದ ಮೇಲೆ ತಿಳಿತು, ಆವಾಗ 24 ಗಂಟೆ ಪಾಲಿಸಬೇಕು. ದತ್ತು ಹೋಗುವ ವ್ಯಕ್ತಿಗೆ ದತ್ತು ಪಡೆಯುವ ಕುಟುಂಬದ ಸಂಪೂರ್ಣ ಸೂತಕ ಪಾತಕ ಹತ್ತುತ್ತೆ. ಈಗ ನಮ್ಮ ಮಕ್ಕಳು ಯಾರ ಮನೆಗೆ ದತ್ತು ಹೋದು ಅಂದರೆ ಆ ದತ್ತು ಹೋಗಿರ್ತಾರಲ್ಲ ಆ ಮನೆಗೆ ಪೂರ್ಣ ಸೂತಕ ಪಾತಕ ಹತ್ತುತ್ತೆ, ನಮ್ಗೆ ಹತ್ತಲ್ಲ. ಗೃಹತ್ಯಾಗಿ ಸನ್ಯಾಸಿಯ ಮರಣದಿಂದ ಕುಟುಂಬದ ಸದಸ್ಯರಿಗೆ ಮತ್ತು ಸಂಘಸ್ಥ ಸಾಧುಗಳಿಗೆ 1 ದಿನ ಸೂತಕ ಹತ್ತುತ್ತೆ. ದಹನದ ನಂತರ ಸಾಧುಗಳು ತಮ್ಮ ಕಮಂಡಲದಲ್ಲಿರುವ ನೀರಿನ ಮೂಲಕ ಕಮಂಡಲ ಎಷ್ಟಿದೆ ಅಷ್ಟೇ ನೀರಲ್ಲಿ ಸ್ನಾನ ಮಾಡ್ಕೋತಾರೆ, ಶುದ್ಧಗೊಳಿಸ್ಕೋತಾರೆ. ವ್ಯಭಿಚಾರ ಸಂಭೋಗದ ವ್ಯಕ್ತಿಗಳು, ನೀಚುಗಳ ವ್ಯಾಪಾರಿಗಳು ಮತ್ತು ಹಿಂಸಾತ್ಮಕ ವ್ಯಾಪಾರ ಮಾಡುವಂಥವ್ರು, ಏನು ಚರ್ಮದ್ದು ಇದ್ರದ್ದು ಎಲ್ಲ ವ್ಯಾಪಾರ ಮಾಡ್ತಾರೆ, ಅಂಥದ್ದೆಲ್ಲ ಯಾರು ಮಾಡ್ತಾರೆ? ಕಿರಾಣಿ ಅಂಗಡಿ ಇಟ್ಟಿದ್ವಿ ಅಂತ ಮೊಟ್ಟೆ ಮಾರ್ತಾರೆ, ಅವ್ರ ಮನೆಯಲ್ಲೂ ಅಂಗಡಿನಲ್ಲೂ ಆಹಾರ ಮಾಡೋಕ್ಕೆ ಬರುತ್ತೆ. ಜೈನರ ಕಿರಾಣಿ ಅಂಗಡಿ ಇದೆ, ಆದರೆ ಮೊಟ್ಟೆ ಮಾರ್ತಾ ಇದ್ದಾರೆ, ಅವ್ರ ಅಂಗಡಿನಲ್ಲಿ ಅವ್ರ ಮನೆಯಲ್ಲಿ ಆಹಾರ ಮಾಡೋಕ್ಕೆ ಬರೋದಿಲ್ಲ. ನಾಯಕರು ರಾವಣಾದಿ ಮುಂತಾದವರ ಪ್ರತಿಕೃತಿ ದಹನದಲ್ಲಿ ಭಾಗಿಯಾಗಿದ್ದಕ್ಕಾಗಿ 24 ಗಂಟೆಗಳ ಸೂತಕ ಹತ್ತುತ್ತೆ. ಯಾರು ನಾಯಕರು ಸತ್ರು ಅಲ್ಲಿಗೆ ಹೋಗಿ ಬಂದ್ರಿ, ಅಥವಾ ರಾವಣನ ಇದನ್ನು ಮಾಡಿ ಸುಡ್ತಾರೆ ಹೋಲಿ ದಿನ, ಆ ಹೋಲಿ ಸುಡಕ್ಕೆ ಹೋಗಿದ್ರಿ, ಆಗಲೂ ಕೂಡ 24 ಗಂಟೆ ಸೂತಕ ಆಗತ್ತೆ. ಶವ ಸಂಸ್ಕಾರದ ನಂತರ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ಶವ ಸಂಸ್ಕಾರ ಮಾಡಿ ಬಂದ ಮೇಲೆ ಖಂಡಿತ ಸ್ನಾನ ಮಾಡಿದಲ್ಲಿ ಏನನ್ನೂ ಮುಟ್ಟಬಾರ್ದು. ಬ್ರಾಹ್ಮಣರು 5 ದಿನಗಳಲ್ಲಿ, ಕ್ಷತ್ರಿಯರು 6 ದಿನಗಳಲ್ಲಿ, ವೈಶ್ಯರು 12 ದಿನಗಳಲ್ಲಿ ಮತ್ತು ಶೂದ್ರರು 15 ದಿನಗಳಲ್ಲಿ ಮರಣದ ಸೂತಕದಿಂದ ಶುದ್ಧರಾಗ್ತಾರೆ. ಇಷ್ಟಕ್ಕೆ ಇವತ್ತಿಗೆ ಸಾಕು.